ಗ್ರೇಟರ್ ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ರೇಟರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪಾಪ ಎಲ್ಲ ಸೋಮ ಹೊರಟದ್ನ ಇವತ್ತು ಕಸ ಗುಡ್ಸಕ್ಕೂ ಮಿಷನ್ ಅನ್ನ ತಗೊಂತಾ ಇದ್ದಾರೆ. ಕಸ ಗುಡಿಸುವಂತ ಯಂತ್ರ, ಕಸ ಗುಡಿಸುವ ಯಂತ್ರ. ಆ ಕಸ ಗುಡಿಸೋ ಯಂತ್ರದಲ್ಲೂ ಲೂಟಿಯ ತಂತ್ರವನ್ನ ಮಾಡಿದ್ದಾರೆ. ಕಸ ಗುಡಿಸೋ ಯಂತ್ರದಲ್ಲಿ ಲೂಟಿ ಹೊಡೆಯೋ ತಂತ್ರವನ್ನ ಮಾಡಿದ್ದಾರೆ. ಇವತ್ತು 613 ಕೋಟಿ ತೆರಿಗೆದಾರರ ಹಣ ಆ ಕಸ ಗುಡಿಸುವಂತ ಲಾರಿಗಳು 2.5 ಕೋಟಿ ರೂಪಾಯಿ ಕೊಟ್ಟು ತಗೊಂತಾ ಇದ್ದಾರೆ. ಅದಕ್ಕೆ ಮೇಂಟೆನೆನ್ಸ್ ಚಾರ್ಜು ಅದು ಇದರ 115 ಕೋಟಿ. ನಾವು ಲೆಕ್ಕ ಹಾಕಿದ್ರಿ, ಒಂದು ವಾಹನಕ್ಕೆ ಒಬ್ಬ ಡ್ರೈವರ್ಗೆ 30,000 ಸಂಬಳ, ಒಬ್ಬ ಹೆಲ್ಪರ್ಗೆ 20,000 ಸಂಬಳ, ಒಂದು ತಿಂಗಳಿಗೆ ಡೀಸೆಲ್ 1,50,000, ಒಂದು ತಿಂಗಳ ವಾಹನ ನಿರ್ವಹಣೆಗೆ 3 ಲಕ್ಷ, ಎಲ್ಲ ಸೇರಿಸ್ತು 5 ಲಕ್ಷ ಆಗ್ತದೆ. ಎಲ್ಲ ಸೇರಿಸ್ತು ಅಂದರೆ ಇವ್ರು ಕೊಟ್ಟಿರೋ ಅಮೌಂಟ್ ಏನಿದೆ ಅದರಲ್ಲಿ ಇಷ್ಟು ಲಾರಿಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಇನ್ನೂ ಹಣ ಉಳಿತೈತೆ. ಇವ್ರು ಬಾಡಿಗೆಗೆ ತಗೊಂತ ಇರೋದು, ಬಾಡಿಗೆಗೆ ತಗೊಂಡು ಮೇಂಟೆನೆನ್ಸು ಕಾರ್ಪೊರೇಷನ್ ಮಾಡಬೇಕಂತೆ. ಬಾಡಿಗೆಗೆ ಲಾರಿ ಕೊಡ್ತಾರೆ, ಕಸ ಗುಡಿಸೋ ಲಾರಿ, ಮೇಂಟೆನೆನ್ಸು ಕಾರ್ಪೊರೇಷನ್ ನೋಡಿ ಮಾಡಬೇಕು. 618 ಕೋಟಿ ಇವ್ರಿಗೆ ಜಾಬಿಗೆ ಕೊಡಬೇಕು. ನಾವೇ ಪರ್ಚೇಸ್ ಮಾಡಿದ್ರೆ ಅದನ್ನು 308 ಕೋಟಿಯಲ್ಲೇ ಮುಗಿದೋಗ್ತದೆ. ನಾವೇ ಪರ್ಚೇಸ್ ಮಾಡಿಬಿಟ್ರೆ ಎಲ್ಲ ವೆಹಿಕಲ್ಲೇ ಸ್ವಂತದ್ದಾಗುತ್ತದೆ. 5 ವರ್ಷ ಆದಮೇಲೆನೋ 7 ವರ್ಷ ಆದಮೇಲೆ ವಾಪಸ್ ಕೊಡಬೇಕು ಆ ವೆಹಿಕಲ್ಲು. ಅದು ಬದಲು ಪರ್ಚೇಸ್ ಮಾಡಿದ್ರೆ 308 ಕೋಟಿ ಕೊಟ್ಬಿಟ್ರೆ ನಾವೇ ಪರ್ಚೇಸ್ ಮಾಡ್ಬೋದು. ಆದರೆ 613 ಕೋಟಿ ಕೊಡ್ತಾ ಇದ್ದಾರೆ ಇವರು. ಮೇಂಟೆನೆನ್ಸ್ ಚಾರ್ಜ್ ನಮ್ಮದೇ. ಯಾವ ಟ್ಯಾಕ್ಸ್ ಪೇಯರ್ಸ್ ಹಣ ಲೂಟಿ ಹೊಡೆಯೋದಕ್ಕೆ ಕಾಂಗ್ರೆಸ್ ಅವರು ಯಾವ ರೀತಿ ಸ್ಕೀಮ್ಗಳ ಹಾಕಿದ್ದಾರೆ ಅಂತ ಇದರಿಂದ ಅರ್ಥ ಆಗ್ತದೆ. ಇದು ಲೂಟಿ ಹೊಡೆಯುವಂಥ ಸ್ಕೀಮು. ಇದು ಈಗಾಗಲೇ ಒಂದು ತಜ್ಞರ ಸಮಿತಿ ನೇಮಕ ಆಗಿತ್ತು. ಇದಕ್ಕೋಸ್ಕರ ಹಿಂದೆನೇ ನೇಮಕ ಆಗಿತ್ತು ತಜ್ಞರ ಸಮಿತಿ. ಆ ಸಮಿತಿ ವರದಿ ಕೊಟ್ಟಿದೆ, ಇದು ಒಳ್ಳೆಯದಲ್ಲ, ತಗೊಳಂಗಿದ್ರೆ ಪೂರ್ತಿ ಪರ್ಚೇಸ್ ಮಾಡಿಬಿಡಿ, ನಿಮ್ಗೆ 1 ಬೇಕಾ 5 ಬೇಕಾ 50 ಬೇಕಾ ಅಂತ ಹಂತವಾಗಿ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಆ ವರದಿಯನ್ನು ಮೂಲೆಗೆ ಬಿಸಾಕ್ಬಿಟ್ರು. ಇವರೇ ಒಬ್ಬ ಇಂಜಿನಿಯರ್ನ ನೇಮಕ ಮಾಡಿದ್ರು, ಅವನಿಗೆ ಹೇಳ್ಕೊಟ್ರು ಇದು ಫೀಸಿಬಲ್ ಅಲ್ಲ, ಪರ್ಚೇಸ್ ಮಾಡಿದ್ರೆ ಫೀಸಿಬಲ್ ಅಲ್ಲ, ಬಾಡಿಗೆಗೆ ತಗೊಂಬಿಟ್ರೆ ಡಬಲ್ ದುಡ್ಡು ಕೊಟ್ಬಿಡೋಣ ಅವ್ರಿಗೆ, ಪರ್ಚೇಸ್ ಮಾಡಿದ್ರೆ 308 ಕೋಟಿ ಕಮಿಷನ್ ಕಡಿಮೆ ಸಿಗ್ತೈತೆ, ಟೆಂಡರ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ 618 ಕೋಟಿ ಸಿಗುತ್ತೆ, ದುಪ್ಪಟ್ಟು. ಅದಕ್ಕೆ ಈಗ ಬಾಡಿಗೆಗೆ ತಗೊಳ್ಳೋ ಅಂತ ಇದು. ಅದಕ್ಕೆ ಸರ್ಕ್ಯುಲರ್ ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಇದು, ಆಡಳಿತಾತ್ಮಕ 13ನೇ ಇದು ಕಾಪಿ, ಆರ್ಡರ್ ಕಾಪಿ ಇದು ಅವ್ರದ್ದೆಲ್ಲ ಅದೇ ಸ್ಕೀಮ್ ತಾನೇ. ಈಗ ಕಸ ಗುಡಿಸೋದನ್ನು ಬೇರೆ ತಂದಿದ್ದಾರೆ, ಅದು 30 ವರ್ಷಕ್ಕೇನೋ ತರ ಕೊಟ್ಟಿದ್ದಾರೆ ಅದನ್ನು. ಅಂದರೆ ಈ ನೈಟ್ ಟರ್ಮ್ ಯಾವ ಬರ್ತಾನೋ ಅವನು ಅವ್ರ ಮನೆ ಇವ್ರ ಮನೆ ಕಾಂಗ್ರೆಸ್ ಅವ್ರ ಮನೆ ಕಸ ಗುಡಿಸ್ಕೊಂಡಿರ್ಬೇಕು ಅವರು. ಅದು ಒಂದು ಸ್ಕೀಮ್ ಐತೆ, ಕಸ ಗುಡಿಸೋದು, ಅದು ಒಂದು ಸ್ಕೀಮ್ ಇಟ್ಕೊಂಡಿದ್ದಾರೆ. ಅದು ತತ್ತಾ ಇದ್ದಾರೆ, ಯಾವ್ದು ಆಂಧ್ರ ಕಂಪನಿಗೆ ಕೊಡ್ತಾ ಇದ್ದಾರೆ ಅದು. 30 ವರ್ಷಕ್ಕೆ ಅಂದರೆ ಇನ್ನು 6 ಟರ್ಮ್ ಯಾವನೇ ಅವನು ಬರ್ತಾನೋ ಅವ್ರು ಇವ್ರ ಮನೆ ಕಸ ಹೊಡ್ಕೊಂಡಿರ್ಬೇಕು. ಆ ಸ್ಕೀಮ್ ಅದು. ಇದು ಇನ್ನು ಗೌರ್ಮೆಂಟ್ ಆರ್ಡ್ರ್ ಇಲ್ಲಿದೆ ನೋಡಿ, ಗೌರ್ಮೆಂಟ್ ಆರ್ಡ್ರ್ ಕೊಡ್ತಾ ಇದ್ದೀನಿ ನಿಮಗೆ. ಆರ್ಡ್ರ್ ಓಡಿಸಿದ್ದಾರೆ, ಕ್ಯಾಬಿನೆಟಲ್ಲಿ ಅನುಮೋದನೆ ಆಯಿತು, ಆಗಲೇ ಆರ್ಡ್ರ್ ಕೂಡ ಇಶ್ಯೂ ಮಾಡಿದ್ದಾರೆ. ಫಾಸ್ಟ್ ಇದ್ದಾರೆ, ಭಾಳ ಫಾಸ್ಟಾಗಿದ್ದಾರೆ. ಇದು ಬೆಂಗಳೂರು ಜನತೆಗೆ ಮಾಡಿದಂಥ ದ್ರೋಹ. ಇದು ಫಸ್ಟು ಕಸ ಹಾಕೋಕ್ಕೆ ಜಾಗ ಹುಡುಕಿ, ಫಸ್ಟು ಇಷ್ಟು ಹಣ ಪೋಲ್ ಮಾಡೋದ್ರ ಬದಲು ರಸ್ತೆಗಳಲ್ಲಿ ಬಿದ್ದಿರೋ ಕಸನ ತೆಗೆದುಕೊಂಡು ಹೋಗೋಕ್ಕೆ ಫಸ್ಟು ಜಾಗ ರೆಡಿ ಮಾಡಿ, ತಗೊಂಡೋಗೋ ಲಾರಿಗಳನ್ನ ರೆಡಿ ಮಾಡಿ. ಕಸ ಗುಡ್ಸೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಫಸ್ಟು ತಗೊಂಡೋಗಕ್ಕೆ ಲಾರಿ ಇಲ್ಲ, ಇವಾಗ ಹಾಕೋಕ್ಕೆ ಡಂಪಿಂಗ್ ಯಾರ್ಡ್ ಇಲ್ಲ. ಆ ಡಂಪಿಂಗ್ ಯಾರ್ಡ್ಗಳು ಗಲಾಟೆ, ದಿನನಿತ್ಯ ಗಲಾಟೆ.
ಅದು ಬಿಟ್ಬಿಟ್ಟು ಈ ಲಾರಿ ತಗೊಂಡು ಏನು ಮಾಡ್ತೀರಾ? ಕಸ ಗುಡಿಸ್ತಾರೆ ಅವ್ರು, ಎಲ್ಲಿ ತಗೊಂಡೋಗಿ ಹಾಕ್ತೀರಾ? ಈಗಿರೋ ಕಸನೇ ತೆಗಿಯೋಕ್ಕಾಗ್ತಾ ಇಲ್ಲಲ್ಲ. ನಿಮ್ಮ ಹತ್ರ ಇರೋ ಕಸನೇ, ದಿನ ಶೇಖರಣೆ ಆಗೋ ಕಸನೇ ಮೋರ್ ದೆನ್ 40% ಇಲ್ಲೇ ಉಳ್ಕೊತಾ ಇದೆ. ಆ ಟ್ರ್ಯಾಕ್ಟರ್ಗಳಲ್ಲಿ, ಆ ಆಟೋದಲ್ಲಿ ಹಂಗೆ ನಿಲ್ಸಿರ್ತಾರೆ ನೋಡಿ, ಎಲ್ಲಿ ಬೇಕಾದರೂ ರಸ್ತೆಗಳಲ್ಲಿ ಹಂಗೆ ನಿಲ್ಸಿರ್ತಾರೆ, ಮಾರನೇ ದಿನ ತಗೊಂಡೋಗೋಕ್ಕೆ. ಅಂದರೆ ಡಂಪಿಂಗ್ ಯಾರ್ಡ್ಗಳಲ್ಲಿ ಬಿಡಲ್ಲ ಇವ್ರನ್ನ. ದಿನಕ್ಕೆ ಇಷ್ಟೇ ಲೋಡು ಅಂತ ತಗೊಳೋದು ಅಂತ ಅಲ್ಲಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಎಕ್ಸಸ್ ಬಂದಿದ್ದು, ಕಸ ಬಂದಿದ್ದು ತೆಗಿಯೋಕ್ಕೆ ಬಿಡಲ್ಲ. ಈಗ ಇದೊಂದು ಲೂಟಿಯ ಒಂದು ಸ್ಕೀಮ್. ಇದು ಜನಗಳಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ, ಸ್ಪಷ್ಟವಾಗಿ ದ್ರೋಹ ಬಗಿತಾ ಇದ್ದೀರಾ. ಒಂದು ಕಡೆ ಟ್ಯಾಕ್ಸ್ಗಳನ್ನು ಒಂದಾದ ಮೇಲೆ ಒಂದು ತೆರಿಗೆಗಳನ್ನು ಹಾಕ್ತಾ ಇದ್ದೀರಾ. ಕಸದ ಟ್ಯಾಕ್ಸು, ನೀರಿನ ಟ್ಯಾಕ್ಸು, ಹಾಲಿನ ಟ್ಯಾಕ್ಸ್ ಎಲ್ಲ. ಈಗ ಲೂಟಿ ಟ್ಯಾಕ್ಸ್ ಇದು. ಲೂಟಿ ಮಾಡೋವಂಥದ್ದಕ್ಕೆ ಜನಗಳ ಮೇಲೆ ತೆರಿಗೆ ಆಗ್ತಾ ಇದೆ.